ನಾನು ಮೊದಲನೇ ಪಿಕ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ 10 ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು. ನಾನು ಅವತ್ತಿಗೆ 1.25 ಕೋಟಿ ಖರ್ಚು ಮಾಡಿದ್ದೇನೆ. ನಮ್ಮಪ್ಪ ಇವನೊಬ್ಬ ವೈಟ್ ಎಲಿಫೆಂಟ್, ಇವನ್ ಇಟ್ಕೊಂಡು ಸಿನಿಮಾ ಮಾಡಕ್ ಆಗತ್ತಾ, ಇವ್ನ್ ಮಾಡೋ ದುಡ್ಡು ಬರೋದೇ ಇಲ್ಲ ಅಂದ್ರು. ನನಗೆ ದುಡ್ಡು ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಬದುಕಕ್ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ನಮ್ಮಪ್ಪ ಹಂಗ್ ಸಾಕಿದ್ರು ನನಗೆ. ಬಟ್ ಆ ಪಿಕ್ಚರ್ ಅವತ್ತು 1.25 ಕೋಟಿ ಅಲ್ಲ ರೀ, ಅದನ್ನೆಲ್ಲೋ ದಾಟ್ಕೊಂಡು ಕರ್ಕೊಂಡು ಹೋಯ್ತದು. ಅದು ನೀವೇ ಕಾರಣ. ಸೊ ಈ ತರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ ಗೆಲುವು ಏನು ಅಂತ. ನನ್ನ ಗೆಲುವು, ನನ್ನ ಸೋಲು ಅದು ನಿಮ್ ಕೈಲಿದೆ, ನಿಮಗ್ ಬಿಟ್ಟಿದ್ದು. ಮೊನ್ನೆ ನಮ್ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ತಾರೆ, ಒಂದ್ ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ, ಅವಾಗ ಗೆಲ್ತಾರೆ ನೋಡಲ್ವಾ ನೀವು ಅಂತ ಹೇಳಿದ್ರು. ನಾನು ಸೋತೆ ಇಲ್ಲ, ನಾನು ಒಪ್ಪೋದು ಇಲ್ಲ ಸೋತೆ ಅಂತ. ನಾನು ಅನ್ಕೊಂಡಂಗ್ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಆಸೆ. ನೀವು ನೋಡ್ಲಿಲ್ಲ ಅನ್ನೋದು ದುಃಖ ಆಗುತ್ತೆ. ನೋಡ್ಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡಕ್ ರೆಡಿ ಇಲ್ಲ. ನಾನು ದುಡ್ಡು ಮಾಡದೇ ಇರ್ಬೋದು ಸಿನಿಮಾ, ಪ್ರತಿ ಸಿನಿಮಾನು ದುಡ್ಡು ಮಾಡ್ಬೇಕು ಅನ್ನೋದೇ ಮುಖ್ಯ ಅಲ್ಲ. ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು. ಅನ್ಕೊಂಡಂಗ್ ಸಿನಿಮಾ ಮಾಡದೆ ಅನ್ನಲ್ಲ ನಾನು, ಅದು ನನಗೆ ಗೆಲುವು. ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್. ಜನನ ಮೇ 30, 1961. ಕನ್ನಡ ಸಿನಿಮಾಗಳಿಗೆ ಹೊಸ ಮೆರುಗು, ಶ್ರೀಮಂತಿಕೆ ಮತ್ತು ತಾಂತ್ರಿಕತೆಯನ್ನು ತಂದ ಕನಸುಗಾರ. ಖ್ಯಾತ ನಿರ್ಮಾಪಕ ಎನ್ ವೀರಾಸ್ವಾಮಿ ಅವರ ಪುತ್ರರಾದ ಇವರು ನಟ, ನಿರ್ದೇಶಕ, ನಿರ್ಮಾಸಕ ಮತ್ತು ಸಂಗೀತ ನಿರ್ದೇಶಕರಾಗಿ ಸುಮಾರು 4 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ರವಿಚಂದ್ರನ್ ಜೀವನ ಚರಿತ್ರೆ ಮತ್ತು ಸಾಧನೆಗಳು. ಆರಂಭಿಕ ಜೀವನ. ತಮಿಳುನಾಡಿನ ಮೂಲದವರಾದ ಇವರು ಬೆಂಗಳೂರಿನಲ್ಲಿ ಬೆಳೆದರು. ತಂದೆ ವೀರಾಸ್ವಾಮಿ ಅವರ ಈಶ್ವರಿ ಪ್ರೊಡಕ್ಷನ್ಸ್ ಸಂಸ್ಥೆಯ ಮೂಲಕ ಸಿನಿಮಾ ಲೋಕಕ್ಕೆ ಪ್ರವೇಶಿಸಿದರು. ವೃತ್ತಿ ಜೀವನ. ನಟನಾಗಿ ಖದೀಮ ಕಳ್ಳರು 1982 ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು. ಪ್ರೇಮಲೋಕ 1987 ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದರು. ಶೈಲಿ. ತಮ್ಮ ಚಿತ್ರಗಳಲ್ಲಿ ಅದ್ಧೂರಿ ಸೆಟ್ಗಳು, ಸುಂದರ ಲೊಕೇಶನ್ಗಳು ಮತ್ತು ಮಧುರ ಸಂಗೀತಕ್ಕೆ ಆದ್ಯತೆ ನೀಡುತ್ತಾರೆ. ಇವರ ಹೆಚ್ಚಿನ ಚಿತ್ರಗಳಲ್ಲಿ ಇವರೇ ಸಂಗೀತ ನಿರ್ದೇಶನ ಮತ್ತು ನಿರ್ದೇಶನ ಮಾಡುತ್ತಿದ್ದರು. ಪ್ರಮುಖ ಚಿತ್ರಗಳು: ಪ್ರೇಮಲೋಕ, ರಣಧೀರ, ಶಾಂತಿಕ್ರಾಂತಿ, ಹಳ್ಳಿ ಮೇಷ್ಟ್ರು, ಅಂಜದ ಗಂಡು, ಮಲ್ಲ, H2O ಮತ್ತು ರವಿಮಾಮ ಮುಂತಾದವು. ಕ್ರೇಜಿ ಸ್ಟಾರ್. ಇವರ ವಿಭಿನ್ನ ಶೈಲಿ ಮತ್ತು ಚಿತ್ರ ತಯಾರಿಕೆಯ ಕಾರಣಕ್ಕಾಗಿ ಅಭಿಮಾನಿಗಳು ಇವರನ್ನು ಕ್ರೇಜಿ ಸ್ಟಾರ್ ಎಂದು ಕರೆಯುತ್ತಾರೆ. ಸಾಧನೆ. ಹಲವು ಬಾರಿ ಅತ್ಯುತ್ತಮ ನಟ ಮತ್ತು ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ನೊಬ್ರು ನೋಡಿ ನಾನು ಅವನ ತರ ಇಲ್ವಲ್ಲ, ನನ್ನ ಹತ್ರ ಅದಿಲ್ವಲ್ಲ ಅನ್ಕೊಂಡ್ರೆ ಜೀವನ ಪೂರ್ತಿ ಆಗೇ ಇರ್ತೀರ. ಜೀವನ ಪೂರ್ತಿ ಅದೇ. ಯಾಕಂದ್ರೆ ನೀವು ಬಯಸರದೇ ಅದು. ಅಯ್ಯೋ ನಾನು ಅವನ ತರ ಇಲ್ಲ, ಅಯ್ಯೋ ನಾನು ಈ ತರ ಇಲ್ಲ, ನನ್ನ ಜೋಬಲ್ ದುಡ್ಡಿಲ್ಲ, ನಾನು ಅವನ ತರ ಬೆಳ್ಕೊಂಡಿಲ್ಲ, ನಾನು ಅಂಬಾನಿ ತರ ಇಲ್ಲ ಅನ್ಕೊಂಡ್ ಕೂತ್ರೆ ಲೈಫ್ ಲಾಂಗ್ ಯುವರ್ ಓನ್ಲಿ ಕ್ರಿಪಿಂಗ್ ಅಬೌಟ್ ಯುವರ್. ಸೊ ಯುವರ್ ಲೈಫ್ ಸ್ಟಾಗ್ನೆಂಟ್ ಆಗೋಗುತ್ತೆ ಅಲ್ಲಿ. ಬಿಡಿ, ಪ್ರತಿಯೊಬ್ಬರಿಗೂ ದಾರಿ ಬೇರೆ, ಪ್ರತಿಯೊಬ್ಬರಿಗೂ ನಿಮ್ಗೆ ಕೊಟ್ಟಿರೋ ಜೀವನ ಬೇರೆ, ನಿಮ್ದೇ ಆದ ಒಂದು ರೋಡ್ ಇದೆ. ನೀವು ಇಲ್ಲಿಂದ ಎಷ್ಟು ಹೋಗ್ಬೇಕಾದ್ರೆ ಹೋಗಿ.